ಹಂಗಿದ್ರೆ ಸರಿಯಾಗದ ಅವನಿಗೆ ಈ ಕಡೆ ಕ್ಲಾಪ್ ಮಾಡಿ Hey guys, welcome back to my YouTube channel. So right now I'm in my sister's place. ಸೊ ಇವತ್ತು ನಾನು ನಮ್ಮ ಅಕ್ಕನ ನಮ್ಮೂರಿಗೆ ಕರ್ಕೊಂಡೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಇವಾಗ ಅಷ್ಟೇ ನಾನಿಲ್ಲಿ ಬಸ್ ಇಳಿದ್ಬಿಟ್ಟು ಸ್ವಲ್ಪ ಬೇಕ್ರಿ ಥಿಂಗ್ಸು ಮತ್ತು ಹೂವೆಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ನಿಂತಿದ್ದೆ. ನಮ್ಮ ಬಾವ ಮತ್ತು ಬುಜ್ಜಿ ಬರ್ತಿದ್ದಾರೆ ನನ್ನ ಅವ್ರ ಮನೆ ಕರ್ಕೊಂಡೋಗೋಕ್ಕೆ ಅಂತ. ಸೊ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೋಡ್ತಿದ್ದೀರಾ ನೀವು, ಆಲ್ರೆಡಿ ನಮ್ಮ ಬಾವ ಮತ್ತು ನಮ್ಮ ಬುಜ್ಜಿ ಬಂದಿದ್ದರು ನನ್ನ ಕರ್ಕೊಂಡೋಗೋಕ್ಕೆ ಅಂದ್ಬಿಟ್ಟು. ಸೊ ನಮ್ಮ ಅಕ್ಕ ಅವರ ಊರು ಎಲ್ಲಿದೆ ಅಂದರೆ ಅವ್ರದ್ದು ತರೀಕೆರೆ ತಾಲೂಕಲ್ಲಿ ಹಾದಿಕೆರೆ ಅಂತ ಬರುತ್ತೆ. ಸೊ ಆ ಊರಿಗೆ ಅವ್ರನ್ನ ಮದುವೆ ಮಾಡಿ ಕೊಟ್ಟಿರೋದು. ಆ್ಯಂಡ್ ಆ ಊರಿಗೆ ಡೈರೆಕ್ಟಾಗಿ ಯಾವುದೇ ಥರದ್ದು ಬಸ್ ಇಲ್ಲ. ಸೊ ನಾವು 5-6 ಆಟೋ ಮಾಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ನಮ್ಮ ಬಾವ ಬಂದು ಯಾವಾಗಲೂ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಯು ಕ್ಯಾನ್ ಸಿ ದ ವ್ಯೂ. ನನಗಂತೂ ಈ ವ್ಯೂ ತುಂಬಾ ಇಷ್ಟ ಆಯಿತು. ಸೊ ಯಾಕಪ್ಪ ಅಂದರೆ ಇಲ್ಲಿ ನಾವು ಯಾವ ಕಡೆ ನೋಡಿದ್ರೂ ಫುಲ್ಲು ಅಡಿಕೆ ತೋಟನೇ ಕಾಣಿಸುತ್ತೆ. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅಡಿಕೆ ಬೆಳೆದಿದ್ದಾರೆ ಅಂತ. ಆಲ್ಮೋಸ್ಟ್ ಈ ಊರಲ್ಲಿ ಇರೋರು 99% ಜನಗಳದ್ದು ಅಡಿಕೆ ತೋಟ ಇರುತ್ತೆ. ಅದು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಸೊ ನನಗಂತೂ ತುಂಬ ಖುಷಿ ಆಯಿತು ಈ ವ್ಯೂನ ನೋಡಿ. ನನಗಂತೂ ಈ ಗ್ರೀನರಿ, ತೋಟ ಮತ್ತು ಈ ಹಳ್ಳಿ ಲೈಫು, ಹಳ್ಳಿಲಿರೋವಂಥ ಹಸುಗಳು ಅಂದರೆ ನನಗಂತೂ ತುಂಬಾ ಇಷ್ಟ. ಸೊ ಐ ವಾಸ್ ಎಂಜಾಯಿಂಗ್ ದ ವ್ಯೂ ಅ ಲಾಟ್. ಹಿಯರ್ ಕಮ್ಸ್ ಮೈ ಸಿಸ್ಟರ್ಸ್ ಹೋಮ್. ನಾನು ಮನೆಗೆ ಬರೋ ಅಷ್ಟರಲ್ಲಿ ಅವಳು ಆಲ್ರೆಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ಲು. ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದೆ ಪ್ಯಾಕ್ ಮಾಡೋಕ್ಕೆ ಅಂದ್ಬಿಟ್ಟು. ಲಗೇಜ್ ಸ್ವಲ್ಪ ಜಾಸ್ತಿನೇ ಇತ್ತು. ನಮ್ಮ ಬಾವ ಇಲ್ಲಿ ಲಗೇಜೆಲ್ಲ ಕಾರಲ್ಲಿ ಇಡ್ತಿದ್ದಾರೆ. ಸೊ ಯಾಕಪ್ಪ ಇಷ್ಟೊಂದು ಲಗೇಜ್ ಅಂದರೆ ಅವಳು 9 months to 1 year ನಮ್ಮೂರಲ್ಲೇ ಇರ್ತಾಳೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ಲು. ಅವಳದು ಬಟ್ಟೆ ಆಗಲಿ, ನಮ್ಮ ಬುಜ್ಜಿದು ಬಟ್ಟೆ ಆಗಲಿ ಮತ್ತು ಪಾಪುದು ಬಟ್ಟೆ ಎಲ್ಲರದೂ ಪ್ಯಾಕ್ ಮಾಡಿ ಒಂದು 7-8 ಬ್ಯಾಗ್ನ ರೆಡಿ ಮಾಡಿ ಇಟ್ಕೊಂಡಿದ್ಲು. ಅದನ್ನು ಅಡ್ಜಸ್ಟ್ ಮಾಡಿ ನಮ್ಮ ಬಾವ ಇವಾಗ ಕಾರಲ್ಲಿ ತುಂಬ್ತಿದ್ದಾರೆ. ಆ್ಯಂಡ್ ನಮ್ಮ ಅಕ್ಕ ಅವ್ರ ಊರಲ್ಲಿ ಇವತ್ತು ಒಬ್ಬಟ್ಟು ಊಟ ಇತ್ತು. ಸೊ ಅದೇನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಸೊ ಒಬ್ಬಟ್ಟು ಊಟ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಇವಾಗ. ಸೊ ಕಾರಲ್ಲಿ ನಾನು, ಅಕ್ಕ, ಪಾಪು, ಬುಜ್ಜಿ ಮತ್ತು ಬಾವ ಇದ್ದೀವಿ. ಆ್ಯಂಡ್ ಇಲ್ಲಿ ನಮ್ಮ ಬುಜ್ಜಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದಾನೆ. ಆ್ಯಂಡ್ ನಮ್ಮ ಅಕ್ಕ ಅಂತೂ ಎಷ್ಟು ಖುಷಿಯಾಗಿದ್ಲು ಅಂದರೆ ಶಿ ವಾಸ್ ವೆರಿ ಹ್ಯಾಪಿ. ಯಾಕಂದರೆ ಒಂದು 5 months ಆಗಿತ್ತು ಅವಳು ನಮ್ಮೂರಿಗೆ ಬಂದಿರಲಿಲ್ಲ. ಪಾಪು ಚಿಕ್ಕ ಪಾಪು ಅಲ್ವಾ. ಸೊ ಇವತ್ತು ನಮ್ಮೂರಿಗೆ ಹೋಗ್ತಿದ್ದೀನಿ ಅಂದ್ಬಿಟ್ಟು ಅವಳು ಸಖತ್ತು ಖುಷಿಯಾಗಿದ್ಲು. ಆ್ಯಂಡ್ ಇಲ್ಲಿ ಹೈವೇ ಆಗಿರೋದ್ರಿಂದ ರೋಡು ತುಂಬಾ ಚೆನ್ನಾಗಿತ್ತು. ನಮಗೆ ಜರ್ನಿ ಮಾಡ್ದಂಗೆ ಫೀಲ್ ಆಗಲಿಲ್ಲ. ಪಾಪು ಮಲಗಿತ್ತು. ಸೊ ಹಾಗೆಯೇ ಸಾಂಗ್ ಕೇಳಿಕೊಂಡು ನಾವು ನಮ್ಮೂರನ್ನ ರೀಚ್ ಆದ್ವಿ. ಅಷ್ಟರಲ್ಲಿ ನಮ್ಮ ಬುಜ್ಜಿ ಆಲ್ರೆಡಿ ಮಲಗಿದ್ದ, ನೀವು ನೋಡ್ಬೋದು ಇಲ್ಲಿ. ಆ್ಯಂಡ್ ನಾವು ನಮ್ಮೂರನ್ನ ರೀಚ್ ಆದ್ವಿ. ಅಷ್ಟರಲ್ಲಿ ಅಪ್ಪ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿದ್ರು. ಸೊ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಅಪ್ಪ ಪೂಜಾರಿಗೆ ಎಲ್ರಿಗೂ ಹೇಳಿತ್ತು. ಸೊ ಹಿಂಗೆ ದೇವಸ್ಥಾನದ ಬಾಗಿಲು ಓಪನ್ ಮಾಡಿ ಪೂಜೆ ಮಾಡಿಕೊಡಿ ಅಂದ್ಬಿಟ್ಟು.
ಸೊ ನಾವು ಡೈರೆಕ್ಟಾಗಿ ಮನೆಗೆ ಹೋಗೋಕ್ಕೆ ಮುಂಚೆ ದೇವಸ್ಥಾನಕ್ಕೆ ಹೋದ್ವಿ. ಸೊ ಯು ಕ್ಯಾನ್ ಸಿ ಹಿಯರ್, ಇದು ನಮ್ಮೂರು ದೇವಸ್ಥಾನ. ಸೊ ಹಿಂದಿನ ವ್ಲಾಗಲ್ಲಿ ನಾನು ಹಾಕಿದ್ದೆ ಅಲ್ವಾ, ನಮ್ಮೂರು ದೇವರು ನಮ್ಮ ಮನೆಗೆ ಬಂದಿತ್ತು ಅಂದ್ಬಿಟ್ಟು. ಸೊ ಅದು ಇದೇ ದೇವಸ್ಥಾನದ ದೇವರು. ಆ್ಯಂಡ್ ಅಪ್ಪ ಅಂತೂ ತುಂಬ ಖುಷಿಯಾಗಿತ್ತು. ಖುಷಿಗೆ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಬಿಟ್ಟಿತ್ತು ನಮ್ಮ ಅಪ್ಪಂಗೆ. ನಮ್ಮ ಅಪ್ಪ ಒಂಥರ ಸಖತ್ ಎಮೋಷ್ನಲ್. ಆ್ಯಂಡ್ ನಮ್ಮ ಮನೆ ಒಂಥರ ಖಾಲಿ ಖಾಲಿ ಅನ್ನಿಸ್ತಿತ್ತು. ಇವಾಗ ನಮ್ಮ ಅಕ್ಕ ಬಂದಿದ್ದಾಳೆ, ಪಾಪ ಬಂದಿದ್ದಾರೆ. ಅಪ್ಪಂಗಂತೂ ಸಖತ್ ಖುಷಿ ಆಗುತ್ತೆ. ಸೊ ಇನ್ನು ಒಂದು ವರ್ಷ ನಮ್ಮ ಅಪ್ಪ ಮತ್ತು ನಮ್ಮ ತಾತ ಫುಲ್ ಬ್ಯುಸಿ ಆಗಿರ್ತಾರೆ. ಇವಾಗ ಇನ್ನೋರು ಪೂಜೆ ಮಾಡ್ತಿದ್ದಾರೆ. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಈ ದೇವರು ನಮ್ಮ ಮನೆಗೆ ಮೊನ್ನೆ ಬಂದಿತ್ತಲ್ವಾ, ಸೊ ಅದೇ ದೇವರು, ನಮ್ಮೂರಿನ ದೇವರು ಇದು. ಸೊ ಪೂಜೆ ಎಲ್ಲ ಮಾಡಿ ನಮಗೆ ಮಂಗಳಾರತಿ ಕೊಡ್ತಿದ್ದಾರೆ ಇಲ್ಲಿ. ಸೊ ಇದಾದಮೇಲೆ ನಾವು ಮನೆಗೆ ಹೊರಡೋದು. ಆ್ಯಂಡ್ ಇಲ್ಲಿ ನೋಡಿದ್ರೆ ಐನೂರು ಪಾಪನ ತಗೊಂಡು ದೇವ್ರ ಮುಂದೆ ಇಡ್ತಿದ್ದಾರೆ. ಸೊ ದೇವ್ರದ್ದು ಆಶೀರ್ವಾದ ಸಿಗಲಿ ಅಂದ್ಬಿಟ್ಟು ಹಿಂಗೆ ಮಾಡ್ತಾರೆ. ಇಟ್ಸ್ ಅ ಬ್ಲೆಸ್ಸಿಂಗ್ ಟು ಅವರ್ ಬೇಬಿ. ಆ್ಯಂಡ್ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ಇಲ್ಲಿ ನಮ್ಮ ಅತ್ತೆ ಮಗಳು ಸವಿತಕ್ಕ ಅಂದ್ಬಿಟ್ಟು ಮತ್ತು ಕೀರ್ತಿ ಅಂದ್ಬಿಟ್ಟು ಅವಳು ನಮ್ಮ ಪಕ್ಕದ ಮನೆಯವಳು. ಸೊ ಅವರೆಲ್ಲರೂ ಆಲ್ರೆಡಿ ನಮ್ಮ ಅಕ್ಕನ ಮತ್ತು ಪಾಪನ ವೆಲ್ಕಮ್ ಮಾಡೋಕ್ಕೆ ಅಂದ್ಬಿಟ್ಟು ಮನೆ ಹತ್ರ ಕಾಯ್ತಿದ್ರು. ನೋಡ್ಬೋದು ನೀವಿಲ್ಲಿ ಯಾವ ಥರ ನಾವು ಆಚೆಯಿಂದ ಬಂದಾಗ ಮನೆ ಒಳಗಡೆ ಹೋಗೋಕ್ಕೆ ಮುಂಚೆ ಅವ್ರಿಗೆ ಆರತಿ ಮಾಡಿ ಕರ್ಕೊತೀವಿ ಅಂತ. ನಮ್ಮ ತಾತ ಅಷ್ಟೇ.
ನಮ್ಮ ರಾಕಿನೂ ಕೂಡ ವೆಲ್ಕಮ್ ಮಾಡೋಕ್ಕೆ ಅಂತ ಬಂದಿದ್ದಾನೆ. ಅವನು ಆ್ಯಕ್ಚುಲಿ ಬಂದಿರೋದು ವೆಲ್ಕಮ್ ಮಾಡೋಕ್ಕಲ್ಲ, ಯಾರಾದರೂ ಏನಾದರೂ ತಂದಿದ್ದಾರಾ ಬೇಕ್ರಿ ಐಟಮ್ಸು ನಂಗೆ ತಿನ್ನೋಕ್ಕೆ ಅಂದ್ಬಿಟ್ಟು ಸೆಂಟ್ರಲ್ಲಿ ನಿಂತ್ಕೊಂಡಿದ್ದಾನೆ. ಸೊ ಇದು ಸೊ ಇದ್ರೊಳಗಡೆ ಸ್ವಲ್ಪ ಸಾಫ್ಟ್ ಆಗಿರುವಂಥ ಬಟ್ಟೆನ ಹಾಕ್ಬಿಟ್ಟು ಅದನ್ನ ಕ್ಲೀನಾಗಿ ರೆಡಿ ಮಾಡಬೇಕು. ಅದನ್ನ ಮತ್ತೆ ರೆಡಿ ಮಾಡ್ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನಾವು ತೊಟ್ಲು ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ವಿ ಇಲ್ಲಿ. ಸೊ ಆಲ್ರೆಡಿ ನಮ್ಮ ಅಕ್ಕ ಅವರು ಒಂದ್ಸಲ ತೊಟ್ಲು ಪೂಜೆನ ಮಾಡಿ ಪಾಪುನ ಮಲಗಿಸಿದ್ರು. ಬಟ್ ಇಲ್ಲಿ ನಮ್ಮಪ್ಪ ಹೊಸ ತೊಟ್ಲು ತೊಗೊಂಬಂದಿತ್ತಲ್ವ, ಸೊ ಹಾಗೆ ಮಲಗ್ಸೋದು ಬೇಡ ಅಂದ್ಬಿಟ್ಟು ನಮ್ಮ ಅತ್ತೆ ಹೇಳಿದ್ರು ಒಂದ್ಸಲ ಸಿಂಪಲ್ಲಾಗಿ ತೊಟ್ಲು ಪೂಜೆ ಮಾಡಿಬಿಡೋಣ ಅಂತ. ಸೊ ಇಲ್ಲಿ ನಮ್ಮಪ್ಪ ಮತ್ತು ಅತ್ತೆ ತೊಟ್ಲನ್ನ ಹಾಕಕ್ಕೆ ರೆಡಿ ಮಾಡ್ತಿದ್ದಾರೆ. ತೊಟ್ಲು ಪೂಜೆ ಮಾಡಿ ಸೊ ಇಲ್ಲಿ ಹೂವೆಲ್ಲ ಬಿಟ್ಟಾದಮೇಲೆ 3 ಜನ ತೊಟ್ಲು ಪೂಜೆ ಮಾಡಬೇಕು ಅಂದ್ಬಿಟ್ಟು ನಮ್ಮ ಅತ್ತೆ ಪೂಜೆ ಮಾಡಿದ್ರು. ಆಮೇಲೆ ನಾನು ಪೂಜೆ ಮಾಡಿದೆ ಮತ್ತು ಹೇಮಕ್ಕ ಅಂದ್ಬಿಟ್ಟು ಅವರು ಪೂಜೆ ಮಾಡಿದ್ರು. ಸೊ ಅದಾದಮೇಲೆ ನಾನು ಪಾಪುನ ತಗೊಂಡು ತೊಟ್ಲಿಗೆ ಹಾಕ್ತೆ.
ತಾತ ಆಲ್ರೆಡಿ ಡ್ಯೂಟಿಗೆ ಜಾಯ್ನ್ ಆಗೈತೆ. ಏನಪ್ಪ ಡ್ಯೂಟಿ ಅಂದರೆ ನಮ್ಮ ಪಾಪು ಯಾವಾಗ ಎದ್ದೊಳ್ಳಿ ಯಾವಾಗಾದರೂ ಗಲಾಟೆ ಮಾಡಲಿ ಅಳ್ತಿದ್ರೆ ತೂಗೋದು ನಮ್ಮ ತಾತನ ಕೆಲಸ. ಸೊ ನಾವು ಚಿಕ್ಕ ಮಕ್ಕಳಿದ್ದಾಗಿಂದ ನಮ್ಮ ಬುಜ್ಜಿ ಚಿಕ್ಕವನಿದ್ದಾಗಿಂದ ನಮ್ಮ ತಾತ ನಮ್ಮನ್ನು ಇದೇ ಥರ ತೂಗಿ ಬೆಳೆಸಿರೋದು. ಒಂದೊಂದು ಸಲ ಹಾಡು ಕೂಡ ಆಡ್ತಿರುತ್ತೆ. ಸೊ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಾನು ಒಂದು ಸ್ಮಾಲ್ ಕೇಕ್ನ ಆರ್ಡರ್ ಮಾಡಿದ್ದೆ, ಒಂದು ಮೆಮೊರಿ ಥರ ಇರಲಿ ಅಂದ್ಬಿಟ್ಟು. ಸೊ ಜಾಸ್ತಿ ಏನು ಸೆಲೆಬ್ರೇಷನ್ ಬೇಡ, ಪಾಪು ಇನ್ನು ಚಿಕ್ಕವನಲ್ಲ ಅಂದ್ಬಿಟ್ಟು ಒಂದು ಕೇಕ್ ಕಟ್ಟಿಂಗ್ ಥರ ಮಾಡೋಣ ಅಂದ್ಬಿಟ್ಟು ಕೇಕ್ ಆರ್ಡರ್ ಮಾಡಿದ್ದೆ. ಇಲ್ಲಿ ನೋಡಿದ್ರೆ ನಮ್ಮ ಬುಜ್ಜಿ ಕೇಕ್ ನಾನು ಕಟ್ ಮಾಡ್ತೀನಿ, ಇವತ್ತು ನನ್ನ ಬರ್ಡೇ ಅಂತ ಚಾಕ್ ಇಟ್ಕೊಂಡು ಓಡಾಡ್ತಿದ್ದಾನೆ. And that's about a small celebration. ಆ್ಯಂಡ್ ನಾನಿಲ್ಲಿ ಪಾಪು ಮುಖನ ಬ್ಲರ್ ಮಾಡಿದ್ದೀನಿ. ಸೊ ಪ್ಲೀಸ್ ಡೋಂಟ್ ಮೈಂಡ್, ಅವನಿನ್ನು ಚಿಕ್ಕವನಲ್ವಾ, ಅದಕ್ಕೆ ನಾನು ಇವಾಗಲೇ ತೋರಿಸೋದು ಬೇಡ ಅಂದ್ಬಿಟ್ಟು ಪಾಪು ಫೇಸ್ನ ಬ್ಲರ್ ಮಾಡಿದ್ದೀನಿ. ಸೊ ಸ್ವಲ್ಪ ದಿನ ಆದಮೇಲೆ ನಾನು ಪಾಪುನ ವೀಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಮನೆಯಲ್ಲೇ ಕಾಸಿರೋ ಅಂಥ ನಾಟಿ ಹಸುವಿಂದು ತುಪ್ಪ. ಆ್ಯಂಡ್ ನಾನು ಒಂದಿನ ತುಪ್ಪ ಮಾಡೋದು ಹೇಗೆ ಮನೇಲಿ ಅಂದ್ಬಿಟ್ಟು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ದಿಸ್ ಈಸ್ ಫಾರ್ ಪಾಪು ಆ್ಯಂಡ್ ಫಾರ್ ಮೈ ಸಿಸ್ಟರ್, ಅವ್ರ ಅತ್ತೆ ಮಾಡಿ ಕೊಟ್ಟು ಕಳಿಸಿರೋದು. ದಿಸ್ ಇಸ್ ದ ಹೆಲ್ದಿಯೆಸ್ಟ್ ಒನ್. ಆ್ಯಂಡ್ ಇದನ್ನು ನೋಡಿದ್ರೆ ನಮ್ಮ ಅವ್ವ ನೆನಪಾಗುತ್ತೆ. ಯಾಕಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಬಾಕ್ಸ್ ಗಟ್ಟಲೆ ತುಪ್ಪ ಕಾಯಿಸಿ ನನ್ನ ಮೊಮ್ಮಕ್ಕಳಿಗೆ ಅಂದ್ಬಿಟ್ಟು ಇಟ್ಟಿತ್ತಿತ್ತು ನಮ್ಮವ್ವ. ಐ ಮಿಸ್ಸಿಂಗ್ ಮೈ ಅವ್ವ. ಆ್ಯಂಡ್ ಲಾಸ್ಟಲ್ಲಿ ನೀವು ನೋಡ್ಬೋದು ನಮ್ಮಪ್ಪ ಬುಜ್ಜಿಗೆ ಊಟ ಮಾಡಿಸ್ತಿದ್ದಾರೆ. ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ 10:30 ಆಗಿತ್ತು ಅನಿಸುತ್ತೆ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಬಿಟ್ಟು. ಇಷ್ಟ ಆಗಿದ್ದರೆ ವಿತೌಟ್ ಫರ್ಗೆಟ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.